ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ನೇತೃತ್ವದ ದೇಶವ್ಯಾಪಿ ಸಾರ್ವಜನಿಕ ಆರೋಗ್ಯದ ಉಪಕ್ರಮದ ಭಾಗವಾಗಿ ಇಂದು ಬೆಂಗಳೂರಿನಲ್ಲಿ ಕಾಂಕ್ವರ್ ಎಚ್ಪಿವಿ ಅಂಡ್ ಕ್ಯಾನ್ಸರ್ ಕಾನ್ಕ್ಲೇವ್ 2025 ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಚ್ಪಿವಿಯ ಸಾರ್ವಜನಿಕ ಆರೋಗ್ಯದ ಪರಿಣಾಮಗಳ ಕುರಿತು ಆಳವಾದ ಚರ್ಚೆಯಲ್ಲಿ ಪರಿಣಿತ ವೈದ್ಯರ ತಂಡವು ತೊಡಗಿಕೊಂಡಿತು. ಈ ತಂಡದಲ್ಲಿ ಚಿಗುರು ಚೈಲ್ಡ್ ಕೇರ್ ಸೆಂಟರ್ನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಪಿಡಿಯಾಟ್ರಿಷಿಯನ್ ಮತ್ತು ಅಲರ್ಜಿಸ್ಟ್ ಆಗಿರುವ ಡಾಕ್ಟರ್ ಚಿದಾನಂದ ಎನ್ಕೆ, ಚೈಲ್ಡ್ ಸ್ಪೆಷಾಲಿಟಿ ಕ್ಲಿನಿಕ್ ಬೆಂಗಳೂರಿನ ಕನ್ಸಲ್ಟೆಂಟ್ ಪಿಡಿಯಾಟ್ರಿಷಿಯನ್ ಡಾಕ್ಟರ್ ಪ್ರಶಾಂತ್ ಎಂವಿ, ಕಿದ್ವಾಯ್ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ನ ಡಿಪಾರ್ಟ್ಮೆಂಟ್ ಆಫ್ ಗೈನಕಾಲಜಿಕಲ್ ಆಂಕಾಲಜಿಯ ಪ್ರೊಫೆಸರ್ ಮತ್ತು ಎಚ್ಒಡಿ ಡಾಕ್ಟರ್ ಶೋಭಾ ಕೆ, ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ನ ಪ್ರೊಫೆಸರ್ ಮತ್ತು ಎಚ್ಒಡಿ ಆಗಿರುವ ಡಾಕ್ಟರ್ ರಜನಿ ಉದಯ್, ಹಾಗೆಯೇ ಮಣಿಪಾಲ್ ಆಸ್ಪತ್ರೆಯ ಪಿಡಿಯಾಟ್ರಿಕ್ಸ್ ಮುಖ್ಯಸ್ಥ ಡಾಕ್ಟರ್ ಭಾಸ್ಕರ್ ಶೆಣ್ಣೈ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇದು ಯಾವುದಕ್ಕೋಸ್ಕರ ಬರುತ್ತೆ ಅಂದರೆ, ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಒಂದು ಇನ್ಫೆಕ್ಷನ್. ಇದು ಸಂಭೋಗ ಕ್ರಿಯೆಯಲ್ಲಿ ಬರುವಂತಹ ಒಂದು ವೈರಸ್. ಎಲ್ಲರಿಗೂ ಮುಂದೆ ಇದು ಕ್ಯಾನ್ಸರ್ಗೆ ತಿರುಗುತ್ತೆ ಅನ್ನೋದು ಒಂದು ಇದಿಲ್ಲ. ಸೊ ಯಾರಿಗೆ HPV ಇನ್ಫೆಕ್ಷನ್ ಬರುತ್ತೆ ಅದು ತಾನಾಗೇ ಅದು ವಾಸಿ ಕೂಡ ಆಗುತ್ತೆ. 80-90% ಹೆಂಗಸರಲ್ಲಿ ಅದು ತಾನಾಗೆ ವಾಸಿ ಆಗುತ್ತೆ. ಬಟ್ ಒಂದು 10% ಹೆಂಗಸರಲ್ಲಿ ಇದು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಇರುತ್ತೆ. ಈ 10% ಜನರಿಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಇರುವಂಥ ಹೆಂಗಸರಲ್ಲಿ ಇದು ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು HPV ಇನ್ಫೆಕ್ಷನಿಂದ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಯಾವುದು? ಒಂದು, ಅವರು ಸಂಭೋಗ ಚಟುವಟಿಕೆಗಳನ್ನು ಬಹಳ ತೀರಾ ಚಿಕ್ಕ ವಯಸ್ಸಿನಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಅಂದರೆ ಒಂದು 14, 15, 16 ವರ್ಷ, ಅಂದರೆ 19 ವರ್ಷಕ್ಕಿಂತ ಮುಂಚೆನೇ ಚಟುವಟಿಕೆ ಶುರು ಮಾಡಿಕೊಂಡದ್ದಲ್ಲಿ, ಅಥವಾ ಒಂದು ಡೆಲಿವರಿ ಅಂದರೆ ಮಗು ಹೆಡೆಯೋ ವಯಸ್ಸು 19 ವರ್ಷಕ್ಕಿಂತ ಮುಂಚೆ ಆದಲ್ಲಿ, ಅಥವಾ 5-6 ಮೇಲ್ಪಟ್ಟು ಮಕ್ಕಳು ಹೆಡೆದಲ್ಲಿ, ಅಥವಾ ಬೇರೆ STD ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ HIV ಇನ್ಫೆಕ್ಷನ್ ಇರ್ಬೋದು, ಅಂಥ ಹೆಂಗಸರಲ್ಲಿ ಇದು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಹೆಚ್ಚಿರುತ್ತದೆ. ನಾನು ಡಾಕ್ಟರ್ ರಜನಿ ಉದಯ್, ಸೀನಿಯರ್ ಪ್ರೊಫೆಸರ್ ಬ್ಯಾಂಗ್ಳೂರಿನಲ್ಲಿ. ರಾಮಯ್ಯನಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ. ಟೀಚರಾಗಿ, ಆ್ಯಸ್ ಎ ಟೀಚರು, ಅಕಾಡೆಮಿಷನು, ಕ್ಲಿನಿಷಿಯನು, ಸರ್ಜನು ಆಗಿ ನಾನು ಕೆಲಸ ಮಾಡಿ ಇವಾಗ 4 ವರ್ಷದಿಂದ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ನಲ್ಲಿ ಪ್ರೊಫೆಸರ್ HOD ಆಗಿದ್ದೀನಿ ನಾನು ಇವಾಗ. ಸೊ ನನ್ನ ಈ ಪ್ರೋಗ್ರಾಮ್ನ ಕರೆದಿದ್ದಾರೆ ಕಾಂಕ್ಲೇವ್ ಪ್ರೋಗ್ರಾಮ್ನಲ್ಲಿ. ನಾನು ಈ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದಕ್ಕೂ ತುಂಬ ಸಂತೋಷವಾಗಿದೆ. ಯಾಕಂದರೆ ನಾನು ಈ ವ್ಯಾಕ್ಸಿನೇಷನ್ ಅದು ನಾನು ರಿಸರ್ಚ್ ಮಾಡಿದ್ದೆ. 2018 ಸೆಪ್ಟೆಂಬರ್ನಲ್ಲಿ ಸ್ಟಾರ್ಟ್ ಆಗಿದೆ ರಾಮಯ್ಯ ಹಾಸ್ಪಿಟ್ಲಲ್ಲಿ, ಆ್ಯಂಡ್ ಫೆಬ್ರವರಿ 2021ಗೆ ಎಂಡ್ ಆಗಿದೆ. ಸೊ ಈ ರಿಸರ್ಚ್ನಲ್ಲಿ ನಾನು ಭಾಗವಹಿಸಿದೆ. 12 ಸ್ಟೇಟ್ಸ್ ಆಲ್ ಓವರ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 2317 ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಟ್ಟಿದ್ವಿ. ಸೊ ಅದರಲ್ಲಿ ಅರ್ಧ ಭಾಗ ಬಾಯ್ಸು ಆ್ಯಂಡ್ ಗರ್ಲ್ಸು, 9 to 15, 15 to 26 ಇಯರ್ಸ್ನಲ್ಲಿ ಈ ವ್ಯಾಕ್ಸಿನ್ ಕೊಟ್ಟು ಅದರದ್ದು ಎಫೆಕ್ಟು, ಸೇಫ್ಟಿ, ಇಮ್ಯುನೋಜೆನಿಸಿಟಿ ಅಂತೀವಿ, ಅದೇ ಈ ಥರ ಈ ಕಾಯಿಲೆನೂ ತಡಿಬೋದು ಈ ವ್ಯಾಕ್ಸಿನೇಷನು, ಅದೆಲ್ಲ ಬ್ಲಡ್ ಟೆಸ್ಟ್ನಲ್ಲಿ ಫಸ್ಟ್ ಇಂಜೆಕ್ಷನ್ ಕೊಡೋಕ್ಕೆ ಮುಂಚೆನೇ, ಆಮೇಲೆ 1 ಮಂತ್ ಕಂಪ್ಲೀಟ್ ಡೋಸ್ ಆಗಿದ್ದ ಮೇಲೆ ಬ್ಲಡ್ ಟೆಸ್ಟ್ ತೆಗೆದು ನಾವು ಪರೀಕ್ಷೆ ಮಾಡಿಸಿ ರಿಸರ್ಚ್ನು ಎಲ್ಲ ಕಂಪ್ಲೀಟ್ ಮಾಡಿ ಅದು ಪಬ್ಲಿಕೇಶನ್ನು ಆಗಿದೆ. ಲ್ಯಾನ್ಸೆಟ್ ಜರ್ನಲ್ನಲ್ಲಿ 2023ನಲ್ಲಿ ಪಬ್ಲಿಷ್ ಆಗಿದೆ. 2021 ಕಂಪ್ಲೀಟ್ ಆಗಿದೆ, 2023ನಲ್ಲಿ ಪಬ್ಲಿಷ್ ಆಗಿದೆ. ಸೊ ಈ ವ್ಯಾಕ್ಸಿನು ಎಲ್ಲರಿಗೂ ಉಪಯೋಗ ಆಗುತ್ತೆ. ಅದು ಎಲ್ಲರಿಗೂ ಅವೇರ್ನೆಸ್ ಆಗಿರಬೇಕು. ಹೆಂಗಸರಿಗೂ ಗಂಡಸರಿಗೂ ನಾವು ಇವಾಗ ಮಾತಾಡಿದಂಗೆ ಗಂಡಸರಿನಲ್ಲಿ 9 to 26 ಇಯರ್ಸ್ ತನಕ ಕೊಡ್ಬೋದು, ಬಟ್ ಹೆಂಗಸರಿನಲ್ಲಿ 9 to 45 ಇಯರ್ಸ್ ತಗೊಳ್ಳೋದು ಅವಶ್ಯಕತೆ ಇದೆ.